ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಚುರುಕಾಗ್ತಾ ಇದೆ. ಈ ಸಂದರ್ಭದಲ್ಲಿ ವಿಡಿಯೋ ಶೂಟ್ ಆಗಿರೋದು ಮತ್ತದು ಸರ್ಕ್ಯುಲೇಟ್ ಆಗಿರೋದು ಯಾವ ರೀತಿ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ವಿಡಿಯೋ ಶೇರ್ ಆದ ಮೂಲ ಡಿವೈಸ್ಗಾಗಿ ತನಿಖೆ ಚುರುಕಾಗಿದೆ. ಮೂಲ ಡಿವೈಸ್ ಹುಡುಕುವಲ್ಲಿ ಶತಪ್ರಯತ್ನ ಮಾಡ್ತಾ ಇದೆ ಎಸ್ಐಟಿ ಟೀಮ್. ಎಸ್ಐಟಿ ತನಿಖೆಗೆ ಹಿನ್ನಡೆಯಾಗುತ್ತಾ ಟೆಕ್ನಿಕಲ್ ಎವಿಡೆನ್ಸ್ ಅನ್ನುವಂಥ ಪ್ರಶ್ನೆ. ರೆಕಾರ್ಡ್ ಮಾಡಿದಂಥ ಮೂಲ ಡಿವೈಸ್ ಸಿಗದೇ ಇದ್ರೆ ತನಿಖೆಗೆ ಹಿನ್ನಡೆ. ಅಂದ್ರೆ ಈ ವಿಡಿಯೋ ಸೆಲ್ಫ್ ರೆಕಾರ್ಡೆಡ್ ವಿಡಿಯೋ ರೀತಿಯಲ್ಲಿ ಇದಾವೆ ಬಹಳಷ್ಟು ವಿಡಿಯೋಗಳು. ಸೊ ಯಾರು ರೆಕಾರ್ಡ್ ಮಾಡಿಕೊಂಡ್ರು ಅನ್ನೋದು ಒಂದು, ಮೇಲ್ನೋಟಕ್ಕೆ ಅಕ್ಯೂಸ್ಡೇ ಅದನ್ನು ರೆಕಾರ್ಡ್ ಮಾಡ್ಕೊಂಡಂಗಿದೆ. ಮತ್ತು ಆ ವಿಡಿಯೋದಿಂದ, ಆ ಮೊಬೈಲ್ನಿಂದ, ಅಂದರೆ ರೆಕಾರ್ಡ್ ಆದಂಥ ಮೊಬೈಲ್ನಿಂದ ಯಾರು ಆ ವಿಡಿಯೋವನ್ನು ತೆಗೆದಿದ್ದಾರೆ ಮತ್ತು ಮೂಲ ಡಿವೈಸ್ ಯಾವುದು, ಸೊ ಇದರ ಬಗ್ಗೆ ಈಗ SIT ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಸೊ ರೆಕಾರ್ಡ್ ಮಾಡಿದವರು, ಹಂಚಿದವರು, ಅಂದರೆ ಸರ್ಕ್ಯುಲೇಟ್ ಮಾಡಿದವರು ಯಾರ್ಯಾರು ಅನ್ನೋದರ ಬಗ್ಗೆ ಸ್ಪಷ್ಟತೆ ತೆಗೆದುಕೊಳ್ಳೋದಕ್ಕೆ SIT ಸದ್ಯ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಈ ಕೇಸಿಗೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಅಕ್ಯೂಸ್ಡೇ ಅದನ್ನು ರೆಕಾರ್ಡ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಒಂದು, ಎರಡನೇದು ಯಾರು ಸರ್ಕ್ಯುಲೇಟ್ ಮಾಡಿದ್ರು ಅನ್ನೋದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಸೊ ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ಹೇಗೆ ಸಾಗ್ತಿದೆ ಮತ್ತು ಏನು ಸವಾಲುಗಳಿದಾವೆ? ರಕ್ಷತ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಕೂಡ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಆದ್ರೆ SITಗೆ ಸಾಕಷ್ಟು ಸವಾಲುಗಳಿದೆ ಅನ್ನುವಂಥದ್ದೇನೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಆರೋಪಿಯ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕಾಡ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಆ ಒಂದು ರೆಕಾರ್ಡ್ ಮಾಡಿದಂತಹ ಡಿವೈಸ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಈಗಾಗಲೇ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಕಾರಣ ಆ ಒಂದು ಡಿವೈಸ್ ಸಿಕ್ಕಿದ್ರೆ ಮಾತ್ರ ಯಾವ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ, ಹಾಗಾದ್ರೆ ಯಾರು ಮಾಡಿರಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಉತ್ತರ ಸಿಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಇಲ್ಲಿ ಸದ್ಯದ ಮಟ್ಟಿಗೆ ಆ ಒಂದು ಡಿವೈಸ್ ಏನಿದೆ ಅದು ಇನ್ನು SITಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತಹ ವಿಚಾರ. ಒಂದೊಮ್ಮೆ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲೂ ಕೂಡ ಅವರು ಒಂದು ಪ್ರಶ್ನೆಯನ್ನ ಕೇಳಬಹುದು, ಆ ಒಂದು ಮೂಲ ಡಿವೈಸ್ ನಿಮ್ಮ ಬಳಿ ಇದೆಯಾ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ SIT ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಅವರು ಸಂಸದರು ಕೂಡ ಹೌದು. ಈ ಸಂದರ್ಭದಲ್ಲಿ ಅವರು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಯಾವ ರೀತಿಯಲ್ಲಿ ನನ್ನ ಮೇಲೆ ಆರೋಪವನ್ನ ಹೊರ್ತಾ ಇದ್ದೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳುವಂತ ಒಂದು ಸಾಧ್ಯತೆಗಳಿರುತ್ತೆ, ಅದು ಕೂಡ ದಟ್ಟವಾಗಿರುತ್ತೆ. ಆ ನಿಟ್ಟಿನಲ್ಲಿ ಈಗ SIT ಮೂಲ ಡಿವೈಸ್ ಅನ್ನ ಹುಡುಕಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಏನಿದೆ ಅದು ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಯನ್ನ ಮಾಡುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಡಿಯೋವನ್ನ ಹರಿಬಿಟ್ಟಂತವ್ರು ಯಾರು, ಯಾಕೆ ಅಂತ ಹೇಳಿದ್ರೆ ಆರೋಪಿಯೇ ಒಂದೊಮ್ಮೆ ಆ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ರೆ ಆ ವಿಡಿಯೋ ಬೇರೆಯವರಿಗೆ ಹೇಗೆ ಸಿಕ್ತು, ಅದು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರುವಂತಹ ವಿಡಿಯೋ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಮೊಬೈಲ್ ನಲ್ಲಿ ಇದ್ದಂತಹ ವಿಡಿಯೋವನ್ನ ಯಾರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ, ಅದು ಯಾವ ರೀತಿಯಲ್ಲಿ ಬೇರೆ ಮೊಬೈಲ್ಗೆ ಟ್ರಾನ್ಸ್ಫರ್ ಆಯ್ತು, ಅಥವಾ ಪೆನ್ ಡ್ರೈವ್ ಹೇಗೆ ಕಾಪಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ SIT ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಅದನ್ನ ಶೇರ್ ಮಾಡಿದಂತವ್ರು, ಅಂದ್ರೆ ಮೊದಲಿಗೆ ಯಾವ ಡಿವೈಸ್ ನಿಂದ ಇದು ಶೇರ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮೂಲವನ್ನ ಹುಡುಕಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇಲ್ಲಿ ಒಂದೊಮ್ಮೆ ಮೂಲ ಡಿವೈಸ್ ಏನಾದ್ರೂ ಸಿಗದೇ ಇದ್ರೆ ಖಂಡಿತವಾಗಿಯೂ ಕೂಡ SIT ತನಿಖೆಗೆ ಸಾಕಷ್ಟು ಹಿನ್ನಡೆ ಆಗ್ತಾ ಹೋಗುತ್ತೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿಯೇ ಇಲ್ಲಿ ತನಿಖೆಯನ್ನು ಮಾಡಬೇಕಾಗಿರುವಂತದ್ದು. ಟೆಕ್ನಿಕಲ್ ಎವಿಡೆನ್ಸ್ ಪೂರಕವಾಗಿ ಸಿಕ್ಕಂತ ಸಂದರ್ಭದಲ್ಲಿ ಕೋರ್ಟ್ಗೂ ಕೂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿಕ್ಕೆ ಸಾಕಷ್ಟು ಅನುಕೂಲವಾಗ್ತಾ ಹೋಗುತ್ತೆ. ಒಂದೊಮ್ಮೆ ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರೂ ಸಿಗದೇ ಹೋದಂತ ಪಕ್ಷದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಪೂರ್ಣವಾದಂತಹ ಒಂದು ಬಲ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸುವಂತ ಒಂದು ಕೆಲಸ ಆಗ್ತಾ ಇದ್ರು ಕೂಡ ಸಂತ್ರಸ್ತೆಯರು ಯಾವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದ್ರ ಮೇಲೂ ಕೂಡ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ತನಿಖೆ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಸ್ಥಳ ಮಹಾಜರು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲೂ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಹೇಳಿಕೆ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಬೇಕಾಗುತ್ತೆ. ಆ ಸ್ಥಳದಲ್ಲಿ ಆ ಟೈಮ್ನಲ್ಲಿ ಯಾವುದಾದ್ರೂ CCTV ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ರೆಕಾರ್ಡ್ ಆಗಿದ್ದಂತಹ ಡೇಟ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಅವೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಮೂಲ ಡಿವೈಸ್ ಸಿಗಲೇಬೇಕು. ಮೂಲ ಡಿವೈಸ್ ಸಿಗದೇ ಇದ್ರೆ ಖಂಡಿತವಾಗಿಯೂ ಕೂಡ SITಗೆ ತನಿಖೆಯಲ್ಲಿ ಸಾಕಷ್ಟು ಹಿನ್ನಡೆಯಾಗುವಂತ ಒಂದು ಸಾಧ್ಯತೆ ದಟ್ಟವಾಗಿದೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.